ಬಿರಾದರ್ ಎನ್ ದೇವೇಂದ್ರಪ್ಪ ಅದಾಲತ್ನಲ್ಲಿ ಬಾಕಿ ಇರುವ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು, ಮೋಟಾರ್ ಅಪಘಾತ ಪ್ರಕರಣಗಳು, ಚೆಕ್ ಅಮಾನ್ಯವಾದ ಪ್ರಕರಣಗಳು ಸೇರಿದಂತೆ ಇತರೆ ಸಿವಿಲ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಆದೇಶದನ್ವಯ ನವೆಂಬರ್ 11ರಿಂದ ಡಿಸೆಂಬರ್ 12ರವರೆಗೆ ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಚಲನ್ನಲ್ಲಿ ದಾಖಲಾದ ಪ್ರಕರಣಗಳಿಗೆ 50% ಮಾತ್ರ ದಂಡವನ್ನು ಪಾವತಿಸುವ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ. ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲಿಯೇಷನ್, ಲೋಕ್ ಅದಾಲತ್ ಆ್ಯಂಡ್ ಮೀಡಿಯೇಷನ್ ಅಂತ 3 ವಿಧ ಇದೆ. ಆ 3 ವಿಧಗಳ ಪೈಕಿ ಲೋಕ್ ಅದಾಲತ್ ಅಂತಕ್ಕಂಥದ್ದು ಒಂದು ವಿಧ. ಲೋಕ್ ಅದಾಲತ್ ವಿಧಾನವನ್ನು ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಕಾನೂನು ಸೇವೆಗಳ ಸಮಿತಿ ತಾಲೂಕಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಂದರೆ ಹೈಕೋರ್ಟ್ನಲ್ಲಿ ಹೈಕೋರ್ಟ್ ಲೀಗಲ್ ಸರ್ವಿಸಸ್ ಕಮಿಟಿ ಇರ್ತದೆ. ಸುಪ್ರೀಂ ಕೋರ್ಟ್ ಲೆವೆಲ್ನಲ್ಲಿ ಸುಪ್ರೀಂ ಕೋರ್ಟ್ ಲೀಗಲ್ ಸರ್ವಿಸಸ್ ಕಮಿಟಿ ಇರ್ತದೆ. ರಾಷ್ಟ್ರ ಪ್ರಾಧಿಕಾರ ಇದೆ, ರಾಜ್ಯ ಪ್ರಾಧಿಕಾರ ಇದೆ, ಜಿಲ್ಲಾ ಪ್ರಾಧಿಕಾರ ಇದೆ ಮತ್ತು ತಾಲೂಕಾ ಸಮಿತಿಗಳಿವೆ. ಈ ಎಲ್ಲ ಹಂತಗಳಲ್ಲಿಯೂ ಸಹಿತ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ ಪ್ರೊಸೀಜರಲ್ ಆಸ್ಪೆಕ್ಟ್ ಮೂಲಕ ಬಗೆಹರಿಸಿಕೊಳ್ಳೋದ್ರ ಬದಲಾಗಿ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಲೋಕ್ ಅದಾಲತ್ನಲ್ಲಿ ಒಬ್ಬರಿಗೊಬ್ಬರು ಮಾತಾಡಿ ರಾಜಿಯಾಗಿ ಮುಗಿಸ್ಕೊಳ್ಳಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಲೋಕ್ ಅದಾಲತ್ನಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್ 1987 ಕೆಳಗಡೆ ಲೋಕ್ ಅದಾಲತ್ನ ಹಮ್ಮಿಕೊಳ್ತೇವೆ. ವರ್ಷಕ್ಕೆ 4 ಬಾರಿ ಲೋಕ್ ಅದಾಲತ್ ಅಂದ್ಕೊಳ್ತೇವೆ. Q1, Q2, Q3, Q4. ಈ ವರ್ಷ ನಾವು ಕ್ಯಾಲೆಂಡರ್ ಇಯರ್ ನೋಡೋದಾದರೆ ವರ್ಷದ ಕೊನೆಯ ಮತ್ತು 4ನೆಯ ಲೋಕ್ ಅದಾಲತ್ ಡಿಸೆಂಬರ್ 13, 2000